ಪ್ರೀತಿಯ ಮತ್ತು ಸಹೋದರರೇ, ದೇವರ ವಾಕ್ಯದ ಕಡೆಗೆ ಹೋಗೋಣ. ನನ್ನ ಪ್ರೀತಿಯ ಮತ್ತು ಸಹೋದರ ನೀವೆಲ್ಲರಿಗೆ, ನನ್ನ ಪ್ರೀತಿಯ ಮತ್ತು ದೇವರ ಮಕ್ಕಳೇ, ನೀವೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕವನ್ನು ಸಲ್ಲಿಸುತ್ತಿದ್ದೇನೆ. ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತು ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ದೇವರಿಗೆ ಮಾತಾಡುತ್ತಾ ಇದ್ದಾರೆ, ನಾವು ನೋಡಿಕೊಳ್ಳೋಣ. ನನ್ನ ಪ್ರೀತಿಯ ಮತ್ತು ಸಹೋದರರೇ, ಇವತ್ತು ದಿವಸದಲ್ಲಿ ದೇವರು ಹೇಳುವಂತ ಮಾತುಗಳು ಏನಂತಂದ್ರೆ, ಎಂತ ಘೋರವಾದ ಅಪಾಯದಿಂದ ಬಿಡಿಸಲು ಆತನಿಗೆ ಶಕ್ತನು. ಹಲ್ಲೆಲೂಯಾ. ಏನಂದ್ರೆ ಇಲ್ಲಿ ಯೇಸು ಸ್ವಾಮಿಯವರು ಒಂದು ಮಾತನಾಡುತ್ತಾ ಇದ್ದಾರೆ. ಏನಂತೇಳಿ, ನಾವೆಂತ ಘೋರವಾದ ಕಷ್ಟದಲ್ಲಿ ಇದ್ದಿದ್ದರೂ ಬಿಡಿಸಲು ಆತನು ಶಕ್ತನಂತ. ನನ್ನ ಪ್ರೀತಿಯ ಮತ್ತು ದೇವರ ಮಕ್ಕಳೇ, ದೇವರು ಹೇಳುವಂತ ಮಾತೇನಂತಂದ್ರೆ, ಏ ಸಮಸ್ಯೆದಲ್ಲಿರಲಿ, ಬಾಧದಲ್ಲಿರಲಿ, ದುಃಖದಲ್ಲಿರಲಿ, ನಾವು ಯಾವುದೋ ಪ್ರಾಬ್ಲಮ್ ಅಲ್ಲಿ ಇದೆಯೋ ನಮಗೆ ಸಾಧ್ಯವಾಗುವುದಿಲ್ಲ. ಅರೆ, ನಾವು ಘೋರವಾದ ಅಪಾಯದಿಂದ ಬಿಡಿಸುವುದನ್ನು ಯಾರಿದ್ದಾರೆ ಅಂತಂದ್ರೆ, ಆ ಅಪಾಯಗಳಿಂದ ಬಿಡಿಸುವ ದೇವರು ನಿಜವಾದ ದೇವರು ಯೇಸು ಸ್ವಾಮಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಮತ್ತು ದೇವರ ಮಕ್ಕಳೇ, ದೇವರು ಹೇಳುವಂತ ಮಾತೇನ್ರಿ? ಆತನ ಹೇಳುವಂತ ಮಾತೇನಂತಂದ್ರೆ, ಎಂತ ಪ್ರಾಬ್ಲಮ್ ಇದ್ದರೂ ಸಹ ದೇವರು ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿ ನಾವು ಬೈಬಲ್ ನೋಡಿದಾಗ ಪರಿಶುದ್ಧ ಸತ್ಯವೇದದಲ್ಲಿ ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ನೇ ವಚನದಲ್ಲಿ ಕೆಲ ವಚನ ಓದಿದಾಗ ನಮಗೆ ಕಾಣಲ್ಪಡುತ್ತದೆ. ಏನಂತಂದ್ರೆ, ಇಲ್ಲಿ 13ನೇ ವಚನ ಒಂದು ವಚನ ಓದಿಕೊಳ್ಳೋಣ. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ ಮಾತು? ದೇವರು ಮೋಶೆಗೆ ಹೇಳಿದ್ದಾರೆ. ಮೋಶೆ ಅಲ್ಲಿಂದ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ ಗೊತ್ತದರಿ, ಈಗೋ ನೀವಾದರೂ ಅಂಜಬೇಡ್ರಿ, ಭಯಪಡಬೇಡ್ರಿ. ಯಾಕಂತಂದ್ರೆ ನಮ್ಮ ಜೊತೆಗಾರನಾಗಿರುವಂತ ದೇವರು ಯಾರು? ಆತನು ಸರ್ವಶಕ್ತನು. ಆತನ ಏನ್ ಮಾಡುವುದು ದೇವರಾಗಿದ್ದಾನೆ. ಅಪಾಯಗಳಿಂದ ಬಿಡಿಸಿ ನಮ್ಮನ್ನು ರಕ್ಷಿಸುವಂತ ದೇವರಾದನು, ಸರ್ವಶಕ್ತನಾದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಮತ್ತು ಸಹೋದರರೇ, ಇವತ್ತು ದೇವರ ವಾಕ್ಯದಲ್ಲಿ ಹೇಳುವಂತ ಮಾತೇನಂತಂದರೆ, ಮೋಶೆಗೆ ದೇವರು ಹೇಳಿದ್ದಾರೆ, ಮೋಶೆ ಇಸ್ರಾಯೇಲ್ ಜನರಿಗೆ ನೀನು ಕಾಪಾಡಬೇಕಂತೇಳಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಯಾಕಂತಂದ್ರೆ, ನೀನು ಹೋಗು, ನಾನು ನಿನ್ನ ಜೊತೆಗಾರನಾಗಿದ್ದೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಇಸ್ರಾಯೇಲ್ ಜನರ ಕಷ್ಟದಲ್ಲಿ, ಬಾಧದಲ್ಲಿ, ಏನಾದರೂ ಅಪಾಯದಲ್ಲಿ ಬಿದ್ದಿದ್ದಾರೆ. ಆದ್ರೆ ಅವರು ಬಿಡಿಸುವುದರಲ್ಲಿ ಯಾರಿಲ್ಲ. ಅಲ್ಲಿ ಐಗುಪ್ತ ದೇಶ ಜನರು ಏನ್ ಮಾಡಿದ್ರೆ ಗೊತ್ತದರಿ? ಆ ಇಸ್ರಾಯೇಲ್ ಜನರಿಗೆ ಏನ್ ಮಾಡಿದ್ದಾರೆ? ಬಂದಿ ಮಾಡಿದ್ದಾರೆ, ಅವ್ರಿಗೆ ಕಷ್ಟದಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಬಿಡಿಸುವುದರಲ್ಲಿ ಯಾರಿಲ್ಲ. ಅಲ್ಲಿ ಅವ್ರು ಅಳುತ್ತಾ ಇದ್ದಾರೆ, ಗೋಳಾಡುತ್ತಾ ಇದ್ದಾರೆ. ಇಸ್ರಾಯೇಲ್ ಜನರು ಎಲ್ಲೆಂದ್ರೆ ಐಗುಪ್ತ ದೇಶ ಅಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ರಾಜ್ಯಗಳಿದ್ದಾರೆ. ಆದರೆ ರಾಜ್ಯಗಳು ಏನ್ ಮಾಡಿ ಇಸ್ರಾಯೇಲ್ ಜನರಿಗೆ ಏನ್ ಮಾಡಿದ್ರು? ಅವರಿಗೆ ಬಾನಸ ಮಾಡಿ ಇಟ್ಕೊಂಡಿದ್ದಾರೆ. ಅನ್ಕೊಳ್ತಾ ಇದ್ದಾರೆ, ಈ ಅಪಾಯಗಳಿಂದ ನಮ್ಮನ್ನು ಬಿಡಿಸುವವರು ಯಾರಿಲ್ಲ, ನಮಗೆ ಮುಗಿದೋಯ್ತು, ನಮ್ಮ ಜೀವಿತ ಆಗೋಯ್ತು, ನಮ್ಮನ್ನು ಕಾಪಾಡೋರು ಯಾರಿಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಅಳುತ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಗೋಳಾಡುತ್ತಾ ಇದ್ದಾರೆ. ಅಯ್ಯೋ, ನಮ್ಮನ್ನು ಬಿಡಿಸುವುದು ಯಾರಿಲ್ಲ ಅಂತೇಳಿ ಎಷ್ಟೋ ವರ್ಷಗಳ ಕಾಲಗಳಾಗುತ್ತಿದ್ದಾರೆ ಅಲ್ಲಿ. ಆದರೆ ಅಲ್ಲಿನ ಜನರು ಯಾರು ಬಿಡಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಒಂದು ದಿವಸ ಏನಾಯ್ತಂತಾರೆ, ದೇವರು ಅವ್ರ ಕಷ್ಟಗಳನ್ನು, ಬಾಧೆಗಳನ್ನು ನೋಡಿ ಮೋಶೆಗೆ ಮಾತು ಹೇಳಿದ್ದಾರೆ. ಮೋಶೆ, ನೀನೇನ್ ಮಾಡಂತಂದ್ರೆ, ಅಲ್ಲಿ ಇಸ್ರಾಯೇಲ್ ಜನರು, ಇಸ್ರಾಯೇಲ್ ಪ್ರಜೆಗಳು, ಅವ್ರ ಹೋರಾಟಗಳು, ಕಣ್ಣೀರು ನನಗೆ ಕೇಳಿ ಬರ್ತಾ ಇದೆ. ಅವ್ರ ಕಣ್ಣೀರು ನೋಡ್ತಾ ಇದ್ದೇನೆ. ಅವ್ರ ಬಾಧೆಗಳಿಂದ, ದುಃಖದಲ್ಲಿ ಹೋರಾಡ್ತಾ ಇದ್ದಾರೆ. ಅವರನ್ನು ಬಿಡಿಸ್ಕೊಳ್ತಾರೆ ಯಾರಿಲ್ಲ. ಆದರೆ ಮೋಶೆ, ನಾನು ನಿನಗೊಂದು ವಚನ ಕೊಡ್ತಾ ಇದ್ದೇನೆ, ನಿನಗೊಂದು ಮಾತು ಹೇಳ್ತಾ ಇದ್ದೇನೆ. ಏನಂತಂದ್ರೆ, ನೀನು ಹೋಗಿ ಆ ಪ್ರಜೆಗಳನ್ನು ಕಾಪಾಡುತ್ತಾರೆ. ಯಾರಿಗೆ ದೇವರು ಮೋಶೆಗೆ ಹೇಳ್ತಿದ್ದಾರೆ. ಮೋಶೆಗೆ ಹೇಳಿದಾಗ ಮೋಶೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ದೇವರೇ, ಅವರು ರಾಜ ಇದ್ದಾರೆ, ಅಲ್ಲಿ ಸಿಪಾಯಿಗಳಿದ್ದಾರೆ, ಅವರೆಲ್ಲ ಸೈನ್ಯಗಳಿದೆ, ಹೆಂಗ್ ಕಾಪಾಡಿಯಪ್ಪ? ನೀವು ಹೋಗಿ, ರಾಜನ ಮೇಲೆಲ್ಲ ಮಂದಿ ಬಹಳ ಜನರಿದ್ದಾರೆ, ನಾವು ಹೋದ್ರೆ ಹೊಡಿತಾರೆ ಅಂತ ಹೇಳಿ ಮೋಶೆ ಭಯ ಪಡ್ತಾ ಇದ್ದಾನೆ. ಆದರೆ ಆಗ ದೇವರು ಏನಂತಂದ್ರೆ ಗೊತ್ತದೆ, ಮೋಶೆ ಅಂದನ, ದೇವರೇ
ಯಾರು ಹೇಳಿದಾರೆ? ಯಾರು ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ದೇವರು ಹೇಳಿದ್ದಾರೆ. ಸಾಕು ಮೋಸೆ, ಹೋಗು ನೀನು ಅಂತ ಹೇಳಿದಾಗ ಮೋಸೆ ದೇವರು ಹೇಳಿದಂತ ಮಾತಿಗೆ ಏನ್ ಕೊಟ್ಟನ್ರಿ? ಕೊಟ್ಟಿದಂತ ಮಾತಿಗೆ ವ್ಯಾಲ್ಯೂ ಕೊಟ್ಟಿದ್ದಾನೆ. ನನ್ನ ಪ್ರೀತಿ ಮತ್ತು ದೇವರ ಮಕ್ಕಳೇ, ಇವತ್ತು ಬಹಳ ಜನ ವಾಕ್ಯ ಕೇಳ್ತಾ ಇದ್ದಾರೆ, ದೇವರ ವಾಗ್ದಾನ ಕೊಡ್ತಾ ಇದ್ದಾರೆ. ಕಡೆಗೆ ಆ ವಾಗ್ದಾನಿಗೆ ಪರೀಕ್ಷೆ ನಡೀತಾ ಇದ್ದಾರ? ಇಲ್ಲ, ಕೇಳುತ್ತಿದ್ದರೆ ಬಿಡ್ತಾ ಇದ್ದಾರೆ. ಆದರೆ ಮೋಸೆ ಇಲ್ಲಿ ದೇವರು ಹೇಳಿದ ಮಾತಿಗೆ ಅದು ಮೀರಲಿಲ್ಲ. ದೇವರು ಹೇಳಿದ ಮಾತು ಕೇಳಿಕೊಂಡು ಆತನು ಎಲ್ಲಿ ಹೋಗ್ತಾ ಇದ್ದಾನೆ? ಇಸ್ರಾಯೇಲ್ ಜನರಿಗೆ ಕಾಪಾಡಕ್ಕೆ ಆತನು ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಹೋಗ್ತಾ ಇದ್ದಾರೆ? ದೇವರು ಹೇಳಿದಂತ ಮಾತಿಗೆ ಯಾರು ಹೋಗ್ತಾ ಇದ್ದಾರೆ ಅಂತಂದ್ರೆ, ಯಾರು ಹೋಗ್ತಾ ಇದ್ದಾರೆ? ಮೋಸೆ ಹೋಗುತ್ತಾ ಇದ್ದಾನೆ. ಮೋಸೆ ಯಾರ ಮೇಲೆ ನಂಬಿಕೆ ಇದೆ? ದೇವರ ಮೇಲೆ ನಂಬಿಕೆ ಇದೆ. ಏನಂತ ನಂಬಿಕೆ ಇದೆ ಅಂತಂದ್ರೆ, ಈ ಲೋಕದಲ್ಲಿ ಎಷ್ಟು ಜನರಿದ್ದರು ನನ್ನನ್ನು ಏನು ಮಾಡಲು ಸಾಧ್ಯವಾಗಲ್ಲ. ಯಾಕಂತಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿಕೊಂಡು ದೇವರು ಒಬ್ಬನಿದ್ದಾರೆ. ಅವರೇ ಹೇಳಿದ್ದಾರೆ ನಮ್ಗ. ಏನಂತ ಹೇಳಿದ್ರೆ ಗೊತ್ತದ? ಮೋಸೆ ನೀನು ಹೋಗು, ನಾನು ನಿನ್ನ ಜೊತೆಗಾರನಾಗಿದ್ದೆ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ಯಾರಿಗೆ ಹೇಳ್ತಿದ್ದಾರೆ ಮಾತು ಅಂದ್ರೆ ಮೋಸೆಗೆ ಅಲ್ಲಿ ದೇವರು ಯೆಹೋವನು ಹೇಳ್ತಾ ಇದ್ದಾರೆ. ಆಗ ಮೋಸೆ ಆ ಕೋಲನ್ನು ತಗೊಂಡು ಎಲ್ಲಿ ಹೋಗಿದ್ದಾನ್ರಿ? ಆ ರಾಜ್ಯದಲ್ಲಿ ಹೋಗಿದ್ದಾನೆ. ಹಲ್ಲೆಲೂಯಾ. ಯಾರಲ್ಲಿ ಹೋಗಿದ್ದಾನ್ರಿ? ಆ ರಾಜ್ಯದಲ್ಲಿ ಯಾರು ಹೋಗಿದ್ದಾರೆ? ಮೋಸೆ ಹೋಗಿದ್ದಾನೆ. ಮೋಸೆ ಹೋಗಿದಾಗ ಅಲ್ಲಿ ರಾಜ ಏನಂತ ಮೋಸೆಗೆ ಏನಂತಂದ್ರು? ಹಂಗುಸ್ತಾ ಇದ್ದಾನೆ. ನೀ ಯಾರು? ನನಗ ದೇವರು ಕಳಿಸ್ಕೊಟ್ಟಿದ್ದಾರೆ. ಯಾಕ? ಇಗೋ ಇಲ್ಲಿದ್ದಂತ ಎಲ್ಲ ಪ್ರಜೆಗಳು ಆತನ ಮಕ್ಕಳು, ದೇವರ ಆತನ ಪ್ರಜೆಗಳು, ಅವರೆಲ್ಲ ಬಿಡಿಸ್ಕೊ ತಗೋಬಾ ಅಂತಂದಿದ್ದಾರೆ ಅಂತ ಹೇಳಿದಾಗ ಆ ರಾಜ ಏನ್ ಮಾಡ್ತಾನೆ ಗೊತ್ತು? ನಗುತ್ತಾ ಇದ್ದಾನ್ರಿ. ನೀ ಒಬ್ಬ ಮನುಷ್ಯಂತಿ, ನನ್ನ ರಾಜ ಇದೆ, ನನ್ನ ಕೈಗಳು ಎಷ್ಟೋ ಮಂದಿ ಆಡಿದ್ದಾರೆ, ಸಿಪಾಯಿಗಳಿದ್ದಾರೆ, ನನ್ನ ಎಲ್ಲ ಇದೆ. ಆದ್ರೆ ನೀವೇನು ಏನ್ ಮಾಡ್ತೀನಿ, ಹೆಂಗ್ ಹೋಗ್ತೀನಿ ಹೇಳು ಅಂತೇಳಿ ಆ ರಾಜ ಮೋಸೆ ಕೇಳಿದಾಗ ಏನ ಗೊತ್ತದನೆ? ಮೋಸೆ ಏನ್ ಮಾಡಿದ್ದಾನೆ? ತನ್ನ ಕೈಯಲ್ಲಿನ ಕೋಲನ್ನು ಕೆಳಗೆ ಹಾಕಿದ್ದಾನೆ. ಕೆಳಗೆ ಏನಾಯ್ತು? ಅದು ಹಾವಾಯ್ತು. ರಾಜನ ಬಳಿ ಸಿಬ್ಬೆ ಇದ್ದಾರೆ. ಅವ್ರ ಯಾರು? ಮಂತ್ರವಾದಿಗಳು. ಅವ್ರು ಏನ್ ಮಾಡ್ಯಾರ? ಮಂತ್ರವಾದಿಗಳು ಅವ್ರ ಕೈಯಲ್ಲಿ ನಮ್ದು ಎರಡು ಹಾವು ಮರಿ ಮಾಡಿಬಿಟ್ಟ. ಬಿಟ್ಟಾಗ ಆ ಹಾವಿನ ಮರಿ ಬರಬರ ಎತ್ಕೊಂಡು ಹುಟ್ಟಿದ್ದು ಮೋಸೆ ಬಿಟ್ಟದಂತ ಆ ಹಾವಿನ ಮೇಲೆ ಬರುತ್ತಾ ಇದ್ದು. ಬಂದಾಗ ಏನಾಯ್ತು ಅಂತಂದ್ರೆ ಮೋಸೆಯಲ್ಲಿದ್ದಂತ ಹಾವು ಬಿಟ್ಟದ ಹಾವು ದೊಡ್ಡದಾಯ್ತು. ದೊಡ್ಡದಾಗ ಏನಾಯ್ತು? ಅದೆಷ್ಟು ಹಾವಿನ ಮರಿ ಏನಾಯ್ತು? ಅವಾಗ ತಿಂದ. ಅದೇ
ಆದರೂ ಸಹ ಒಂದೇ ಮನುಷ್ಯ ನಮ್ಮೆಲ್ಲರನ್ನು ಅಗ್ಲಾಡಿಸ್ತಾ ಇದ್ದಾನೆ, ನಮ್ಮೆಲ್ಲರೂ ರಂಜಿಸ್ತಾ ಇದ್ದಾನೆ. ಈಗ ಯಾರಾಗಿರ್ಬೋದು? ಹಲ್ಲೆಲೂಯಾ. ಮೋಸೆ ಯಾರಾಗಿರ್ಬೋದು ಅಂತಂದ್ರೆ ಮೋಸೆ ದೇವರ ಮನುಷ್ಯನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಮತ್ತು ದೇವರ ಮಕ್ಕಳೇ, ಇವತ್ತು ದಿವಸದ ದೇವರ ವಾಕ್ಯ ಕೇಳಬೇಕಿರಿ, ದೇವರ ವಾಕ್ಯ ಮರಿಬೇಡ್ರಿ. ಮೋಸೆಗೆ ದೇವರು ಒಂದೇ ಮಾತು ಹೇಳಿದ್ದಾರೆ, ಹೋಗಿ ನಮ್ಮ ಪ್ರಜೆ ಕಾಪಾಡಂತ. ಮೋಸೆ ಎದ್ದು ಏನ್ ಮಾಡ್ತಾರೆ? ಪ್ರಜೆಗಳನ್ನು ಕಾಪಾಡಕ್ಕೆ ಹೋಗಿದ್ದಾನೆ. ಹೋದಾಗಲ್ಲಿ ದೇವರ ಅದ್ಭುತ ಕಾರ್ಯ ಮಾಡಿದ್ದಾರೆ. ಹಲ್ಲೆಲೂಯಾ. ಅಲ್ಲೇನ್ ಮಾಡಿದ್ದಾರೆ? ಅದ್ಭುತ ಕಾರ್ಯ ಮಾಡಿದ್ದಾರೆ. ಅದ್ಭುತ ಕಾರ್ಯ ಮಾಡಿದಾಗ ಅಲ್ಲಿನ ಪ್ರಜೆಗಳಿಗೆ ರಾಜ ಬಿಟ್ಟುಕೊಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾನೆ? ಅಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ ಬಿಟ್ಟುಕೊಟ್ಟಿದ್ದಾನೆ. ಹೋಗ್ರಿ ಅಂತೇಳಿ ಯಾರಿಗೆ ಬಿಟ್ಟಿದ್ದಾನೆ? ಅಲ್ಲಿನ ಪ್ರಜೆಗಳಿಗೆ ಆ ರಾಜ ಬಿಟ್ಟುಕೊಟ್ಟು ನೋಡಿದ್ದಾನೆ. ನೋಡಿ ಎಂತ ನೋಡ್ತಾ ಇವ್ರು ಅಂತ ಹೇಳಿ ಎಲ್ಲಿ ಹೋದಾಗ ನೋಡೋಣ ಬಿಟ್ಕೊಟ್ಟಾಗ ಮೋಸೆ ಎಲ್ಲ ಜನರನ್ನ ಕರ್ಕೊಂಡು ಏನ್ ಮಾಡ್ತಾರೆ? ನಡೀತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಸ್ವಲ್ಪ ದೂರ ಹೋಗಿದ್ದಾನೆ. ಹೋದಾಗ ಏನಾಗಿದೆ ಗೊತ್ತದ್ರಿ? ರಾಜ ಬೀಳಕ್ಕಿದ್ದಾನ, ಕಟ್ಕೊಂಡು ಕೆಲಸ ಮಾಡ್ಲಕ್ಕೆ ಪ್ರಜೆಗಳು ಜನರಿಲ್ಲ. ಅವ್ರ ಮನುಷ್ಯರಲ್ಲಿ ಏನ್ ಮಾಡ್ತಾರೆ ಗೊತ್ತದ್ರಿ? ಒಂದು ತಪ್ಪು ಆಲೋಚನೆ ಮಾಡ್ಕೊಂಡನ. ನಾವ್ ಏನ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಸ್ವಲ್ಪ ದೂರ ಹೋಗೋಣ. ಹೋಗ್ಬೇಕೇನಂತಂದ್ರೆ ನಾವು ಅವ್ರಿಗೆ ಬೆನ್ನಟ್ಟಿ ಅವ್ರಿಗೆ ಹೊಡೆದು ಅಂಜಿಸಿ ಮತ್ತೇನ್ ಮಾಡಿದ್ರೆ ಮತ್ತ ನಮ್ಮ ದೇಶಕ್ಕೆ ಕರ್ಕೊಂಡು ಮಾಡಂತ ಹೇಳಿ ಪ್ಲಾನ್ ಮಾಡಿ ರಾಜ ಅವ್ರು ಹೋಗಾಕ ನೋಡಿ ಏನ್ ಮಾಡಿರ್ತಾರೆ? ಮುಂದಕ್ಕೆ ಹೋಗೋದು ನೋಡಿ ಏನ್ ಮಾಡೋದಂತಂದ್ರೆ ತನ್ನ ಪ್ರಜೆಗಳೆಲ್ಲರೂ ಏನ್ ಮಾಡಿದ್ದಾರೆ? ತನ್ನ ಸೈನಿಕರೆಲ್ಲರನ್ನು ಗಾಡಿ ಮೇಲೆ ಕೂಡಿಸ್ಕೊಂಡು ಇದು ಓಡುತ್ತಾ ಇದ್ದಾನ್ರಿ. ಆಗ ಇಸ್ರಾಯೇಲ್ ಜನ ಹೋಗ್ತಾ ಇದ್ದ ಮುಂದೆ ಏನ್ ಹೇಳಿದ್ರಿ? ಸಮುದ್ರ ಅಡ ಬಂದಿದೆ. ಹಲ್ಲೆಲೂಯಾ. ಏನ್ ಬಂದಿದೆ? ಸಮುದ್ರ ಬಂದಿದೆ. ಅಲ್ಲಿ ಜನರು ಅಂತ ಇದ್ದಾರೆ, ಮೋಸೆ ಅಂತ ಇದ್ದಾರೆ, ಮೋಸೆ ಬಿಡಿಸ್ಕೊಂಡು ಬಂದಿವಿ ಕರೆಕ್ಟೆ. ಕಡೆಗೆ ಈಗ ನಾವು ಹೇಗೆ ಹೋಗ್ತೀವಪ್ಪ? ಅಲ್ಲಿ ದಂಧೆ ಮಾಡ್ಕೊಂಡು ನಾವು ಬದುಕಿದ್ದೇವೆ. ಕಡೆಗೆ ರಾಜನ ನಿಕ್ಕಲ್ಲಿ ಕೊಲ್ಲಾಗ್ತಾನ, ನಮ್ಮ ಸಾಯಿಸ್ತಾನ ಅಂತೇಳಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಜನರೆಲ್ಲರೂ ಭಯ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರು ಭಯ ಪಡ್ತಾ ಇದ್ದಾರೆ? ಇಸ್ರಾಯೇಲ್ ಜನ ಭಯ ಪಡ್ತಾ ಇದ್ದಾರೆ. ಆಗ ಇದು ನೋಡಿದಾಗ ರಾಜನ ರಥಗಳು ಓಡಿ ಬರ್ತಾ ಇದೆ, ರಾಜನ ಸೈನ್ಯ ಓಡಿ ಬರ್ತಾ ಇದೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಓಡಿ ಬರ್ತಾ ಇದ್ದಾಗ ಇದಕ್ಕೆ ನೋಡಿ ಭಯಪಟ್ಟು ಮೋಸೆ ಏನ್ ಮಾಡ್ತಿದ್ದಾನೆ? ಮೋಸೆ ಏನ್ ಮಾಡ್ತಾ ಇದ್ದಾನೆ? ಮೋಸೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆಗ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲವರಿಗೆ ಕಷ್ಟ ಬಂತು, ಅವರ ಅಪಾಯದಲ್ಲಿ ಇದ್ದರು. ಮೋಸೆ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನಮ್ಮನ್ನು ಕಾಪಾಡು. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನೀವು ಸಹ ನೀವೇನು ಕಷ್ಟ ಬಂದಾಗ, ನೀವು ದುಃಖ ಬಂದಾಗ, ನೀವು ಅಪಾಯದಲ್ಲಿ ಬಿದ್ದಾಗ ನಿಮ್ಮನ್ನು ಬಿಡಿಸುವಂತ ಯಾರಿಗೆ ಅನುಕೊಳ್ತಾ ಇದ್ದೀರಿ. ಆದರೆ ನನ್ನ ಯೇಸು ಸ್ವಾಮಿ ನಮ್ಮನ್ನು ಬಿಡಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಯಾರೇ? ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಬಿಡಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಮೋಸ ಕಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರಿಗೆ ಸಮುದ್ರ ಹೆಂಗ್ ದಾಟಬೇಕು, ನಾವು ದೇವರಿಗೆ ಸಮುದ್ರ ಹೆಂಗ್ ದಾಟಬೇಕಂತೇಳಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಕೆಳಗಿನ ವಚನ ಓದಿದಾಗ ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವವನು, ನೀವಂತೂ ಸುಮ್ಮನೆ ಇರಲಿ ಎಂದು ಹೇಳಿದನು. ಹಲ್ಲೆಲೂಯಾ. ಯಾರು ಹೇಳ್ತಿದ್ದಾರೆ ಈ ಮಾತು? ಮೋಸೆ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ, ನೀವೀಗ ಸುಮ್ಮನೆ ಇರ್ರಿ, ನೀವು ಭಯ ಪಡಬೇಡ್ರಿ, ನೀವು ಅಂಜಬೇಡ್ರಿ. ಆದರೆ ಇವತ್ತು ಯೆಹೋವ ದೇವರು ಏನ್ ಮಾಡ್ತಾರೆ? ನಮಗೋಸ್ಕರ ಯುದ್ಧ ಮಾಡುತ್ತಾರೆ. ಇವತ್ತು ನಮಗೋಸ್ಕರ ದೇವರು ಯುದ್ಧ ಮಾಡುತ್ತಾರೆ, ನಮ್ಮನ್ನು ರಕ್ಷಿಸ್ತಾರೆ ಅಂತ ಹೇಳಿ ಇಲ್ಲಿ ಮೋಸ ಧೈರ್ಯ ಕೊಡ್ತಾ ಇದ್ದಾನೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಹೇಳಿದಂತ ಮಾತು ಹೇಳ್ರಿ. ಏನಂತಂದರೆ ಎಷ್ಟು ಎಂತ ಘೋರವಾದ ಅಪಾಯದಿಂದ ಬಿಡಿಸಲು ಆತನು ಶಕ್ತನು. ನಮ್ಮ ಯೇಸು ಸ್ವಾಮಿ ಶಕ್ತಿಯುಳ್ಳ ದೇವರು, ಆತ ಬಿಡಿಸುವಂತ ದೇವರು. ಮೋಸೆ ಪ್ರಾರ್ಥನೆ ಮಾಡಿದಾಗ ದೇವರು ಇನ್ನೊಂದು ಮಾತಾಡ್ತಾರೆ. ಆಗ ಯೆಹೋವ ನೋಡಿ, ಆಗ ಯೆಹೋವನು ಮೋಸೆಗೆ ಹೇಳಿದ್ದಾನೆ ಏನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ ಮಾತು? ದೇವರು ಮೋಸೆ ಪ್ರಾರ್ಥನೆ ಮಾಡಿದಾಗ ದೇವರು ಮೋಸೆ ಹೇಳುತ್ತಾ ಇದ್ದಾರೆ. ಮೋಸೆ ಪ್ರಾರ್ಥನೆ ದೇವರು ಜವಾಬು ಕೊಡುತ್ತಾ ಇದ್ದಾರೆ. ನನ್ನ ಪ್ರೀತಿ ದೇವರ ಮಕ್ಕಳೇ,
ಇವತ್ತು ನಾವು ಸಹ ಪ್ರಾರ್ಥನೆ ಮಾಡಿ ದೇವರನ್ನು ಬೇಡಿದಾಗ ನಮಗೂ ಸಹ ದೇವರ ಜವಾಬು ಕೊಡುತ್ತಾರೆ. ಹಲ್ಲೆಲೂಯ, ಆಮೆನ್. ಏನ್ ಮಾಡ್ತಾರೆ? ನಮಗೂ ಸಹ ದೇವರ ಜವಾಬು ಕೊಡುತ್ತಾರೆ. ಅದನ್ನು ಕೊಡುವಂತ ದೇವರು ಅದೇ ಹೇಳ್ತೇನೆ, ನೀನು ನನಗೆ ಕೇಳುವುದೇನು? ನೀನು ನಡಿಕೊಂಡು ತಗೊಂಡಿರ ಇಸ್ರಾಯೇಲ್ ಜನರಿಗೆ ಏನ್ ಮಾಡಿನ? ಇಸ್ರಾಯೇಲ್ ತಗೊಂಡಿರೋ ಮುಂದಿಗೆ ನಡೆಯುತ್ತೇನೆ ಹೇಳುತ್ತಾ ಇದ್ದಾನೆ ದೇವರು. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರ ಮೇಲೆ ಚಾಚು, ಅದು ವಿಭಾಗಿಸು ವಿಭಾಗ ನೋಡ್ರಿ, ವಿಭಾಗಿಸುವ ನೋಡ್ರಿ ಏನಂತ ಕೋಲ್ ಚಾಚದ ಏನಂದ್ರಿ? ಅದು ವಿಭಾಗ ಆಯ್ತಂದ್ರಿ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಏನಂದ್ರಿ? ಮೋಶೆ ಹೇಳ್ತಿದ್ದಾರೆ, ನಿನ್ನ ಕೈಯಲ್ಲಿ ನೀರುವಂತ ಕೋಲನ್ನು ಚಾಚು, ಆಗ ಸಮುದ್ರವು ಎರಡು ಭಾಗ ಆಗುತ್ತದಂದ್ರಿ. ಹಲ್ಲೆಲೂಯ. ಏನಂತಂದ್ರಿ? ಅದು ಸಮುದ್ರವು ಎರಡು ಭಾಗವಾಗುತ್ತದೆ. ಮತ್ತೆ ಗೊತ್ತದ್ರಿ, ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಆಮೆನ್, ಹಲ್ಲೆಲೂಯ. ನನ್ನ ಪ್ರೀತಿಯ ಮತ್ತು ದೇವರ ಮಕ್ಕಳೇ, ದೇವರು ಹೇಳುವ ಮಾತೇನ್ರಿ? ದೇವರು ಮುಂಚೆ ಹೇಳ್ತಾ ಇದ್ದಾರೆ ಮೋಶೆಗ, ಇನ್ನ ಮೋಶೆ ಸಮುದ್ರ ಕಡೆ ಕೈ ಚಾಚಿಲ್ಲ, ಅದು ಮುಂದೆ ಹೇಳ್ತಾ ಇದ್ದಾರೆ, ಮೋಶೆ ನಿನ್ನ ಕೈಯಲ್ಲಿ ಕೋಲನ್ನು ಸಮುದ್ರ ಕಡೆಗೆ ಚಾಚು, ನೆಲ ಏನಿಲ್ಲ, ಸಮುದ್ರ ಎರಡು ಭಾಗ ಆಯ್ತದ, ನೆಲ ಒಣಗಿನಾಗಿರ್ತದ, ಆಗ ನಿನ್ನ ಪ್ರಜೆಗಳೆಲ್ಲ ದಾಟುತ್ತಾರೆ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ಹೇಳುವಂತ ಮಾತೇನ್ರಿ? ಏನಂತ ಹೇಳ್ತಾರೆ ದೇವರು? ಏನ್ ಹೇಳ್ತಾ ಇದ್ದಾರೆ? ನಿನ್ನ ನಂಬಿಕೆ ನನ್ನ ಮೇಲೆ. ಮೋಶೆ ನನ್ನ ನಂಬಿಕೆ ಇಟ್ಟಿದ್ದಾನೆ. ಮೋಶೆಗೆ ಏನ್ ಮಾಡಿದೆ? ತನ್ನ ಪ್ರಜೆಗಳನ್ನು ಏನ್ ಮಾಡಿದೆ ಅಂತಂದ್ರೆ ನನ್ನನ್ನು ಕಾಪಾಡಿದ್ದೇನೆ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ಹೇಳುವಂತ ಮಾತದೆ. ನಮ್ಗೆ ಅದೇ ಹೇಳ್ತಾ ಇದ್ದಾರೆ, ನೀವು ಅಪಾಯದಲ್ಲಿ ಬಿದ್ದೀರೇನೋ, ನೀವು ಆ ಅಪಾಯದಿಂದ ಬಿಡಿಸೋಕೆ ಆಗುತ್ತಾ ಇಲ್ಲೇನೋ, ಈ ಲೋಕದಲ್ಲಿ ಬಂದಿದ್ದೀರೇನೋ, ಈ ಲೋಕದಲ್ಲಿ ಬಿಡಿಸೋಕೆ ಆಗುತ್ತಾ ಇಲ್ಲೇನೋ, ಆದರೆ ನೀ ಏನ್ ಮಾಡೋದಂದ್ರೆ ಇವತ್ತು ಪ್ರಾರ್ಥನೆ ಮಾಡು. ದೇವರೇ, ನನ್ನನ್ನು ಈ ಲೋಕದಿಂದ ಕಾಪಾಡು. ಈಗ ಈ ಪಾಪದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ, ಈಗ ಈ ಪಾದದಲ್ಲಿ ಬಿದ್ದಿದ್ದೇನೆ, ಈಗ ಈ ರೋಗದಲ್ಲಿ ಬಿದ್ದಿದ್ದೇನೆ, ಈ ಸಮಸ್ಯೆಯಲ್ಲಿ ಬಿದ್ದಿದ್ದೇನೆ, ನನ್ನನ್ನು ಬಿಡಿಸುವಂತ ಯಾರು ಇಲ್ಲ. ಲೋಕದ ಜನರಿಗೆ ಕೇಳಿದ್ದೇನೆ, ಆದರೆ ಈ ಲೋಕದ ಜನರಲ್ಲಿಂದ ಬಿಡಿಸಲಿಕ್ಕೆ ಆಗುತ್ತಾ ಇಲ್ಲ. ಆದರೆ ದೇವರೇ, ನಿನ್ನ ಮೋಸೆಯನ್ನು ನನ್ನ ಪ್ರಜೆಗಳನ್ನು, ನಿನ್ನ ಪ್ರಜೆಗಳನ್ನು ಇಸ್ರಾಯೇಲ್ ಜನರನ್ನು ಕಾಪಾಡಿದ ದೇವರೇ, ಐಗುಪ್ತ ದೇಶದ ರಾಜ್ಯಗಳಿಂದ ನೀನು ಕಾಪಾಡಿದೆ. ಇವತ್ತು ನೀ ಏನ್ ಮಾಡಪ್ಪ ಐಸಯ್ಯ ಅಂತಂದ್ರೆ ಇವತ್ತು ತಂದೆ ನಮ್ಮನ್ನು ಕಾಪಾಡು. ಈಗ ನಾವು ಸಹ ಬಾಧಿಸಲಾಗಿದ್ದೇವೆ, ಈ ಲೋಕದ ಸೈತಾನ ಕೈಯಲ್ಲಿ ನಾವು ಬಾಧಿಸಲಾಗಿದ್ದೇವೆ. ಈ ಸೈತಾನ ನಮ್ಮನ್ನು ಹಾಳು ಮಾಡುತ್ತಾ ಇದೆ, ಲೋಕದ ಆಲೋಚನೆ ಮಾಡುತ್ತಾ ಇದೆ, ಲೋಕದಲ್ಲಿ ತಿರುಗ್ತಾ ಇದ್ದೇವೆ, ಲೋಕಕ್ಕೋಸ್ಕರ ಬಾಳ್ತಾ ಇದ್ದೇವೆ. ದೇವಾ, ಈ ಲೋಕದ ಮಾರ್ಗಗಳ ಬಂದಿ ಮಾಡು. ಹಲ್ಲೆಲೂಯ, ಆಮೆನ್. ಏನಂದ್ರಿ? ಈ ಲೋಕದ ಎಲ್ಲ ಬಾಗಿಲು ಬಂದಿ ಮಾಡ್ರಿ, ನಮ್ಗೆ ಒಳ್ಳೆ ಮಾರ್ಗ ತೋರಿಸ್ರಿ, ನಿನ್ನ ಮಾರ್ಗ ನಡೆಸಯ್ಯ. ದೇವರೇ, ಈ ಲೋಕಕ್ಕೋಸ್ಕರ ಜೀವಿಸಿ, ಈ ಲೋಕಕ್ಕೋಸ್ಕರ ಬದುಕಿದರೆ ಒಂದಿನ ಸತ್ವದ ನರಕಕ್ಕೆ ಹೋಗ್ತೇನಯ್ಯ. ಆದರೆ ನಿನಗೆ ಬೇಕಾಗಿಲ್ಲಪ್ಪ ನರಕ. ದೇವರೇ, ಏಸಪ್ಪ, ನೀನಿರುವ ಸ್ಥಳದಲ್ಲಿ ನನ್ನ ಸೇರಿಸಿಕೋ. ನೀನಿರುವ ಸ್ಥಳದಲ್ಲಿ ಸೇರ್ಬೇಕಾದ್ರೆ ಏನ್ ಮಾಡಬೇಕು? ಆದರೆ ಮಗನೇ, ಮಗಳಿಗೆ ಪ್ರಾರ್ಥನೆ ಮಾಡು. ಮೋಸೆಯವರಿಗೆ ಪ್ರಾರ್ಥನೆ ಮಾಡಿ ತನ್ನನ್ನು ಕಾಪಾಡಿಕೊಂಡನು, ತನ್ನಿರುವ ಜನರನ್ನು ಕಾಪಾಡಿಕೊಂಡಿದ್ದನು. ಅದೇ ಇವತ್ತು ನಿನ್ನ ಕುಟುಂಬವನ್ನು ನೀನು ಇವತ್ತು ನೀನು ಬಚಾವಾಗಬೇಕಾದ್ರೆ, ಇವತ್ತು ನೀವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕಾದರೆ, ನೀನು ನನ್ನ ರಾಜ್ಯದಲ್ಲಿ ಪರಲೋಕದಲ್ಲಿ ಸೇರ್ಬೇಕಾಗಿದ್ದರೆ ನೀನೇನ್ ಮಾಡಿದ್ರೆ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡಿ ಬೇಡಿಕೋ, ನಾನು ನಿನ್ನ ಕೊಡುತ್ತೇನೆ ಅಂತ ದೇವರು ಹೇಳುತ್ತಾ ಇದ್ದಾರೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬೇಡಿಕೊಳ್ಳಿ ಮಕ್ಕಳೇ ಕೊಡಲ್ಪಡುವುದು, ಹುಡುಗಿರಿ ಸಿಗಲ್ಪಡುವುದು, ತಟ್ಟಿರಿ ತೆರೆಯಲ್ಪಡುವುದು, ಬೇಡಿದೆಲ್ಲವೂ ನೀವು ಹೊಂದಿಕೊಳ್ಳುವಿರಿ ಅಂತ ಹೇಳಿ ದೇವರು ಯೇಸು ಸ್ವಾಮಿ ಶ್ರೇಷ್ಠವಾಗಿ ನಮ್ಗೆ ಹೇಳುತ್ತಾ ಇದ್ದಾರೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ಹೇಳಿದ ಮಾತಿಗೆ ಯಾರು ಕೇಳಿಕೊಂಡು ನಡೀತಾರೋ ಅವ್ರಿಗೆ ಏನಿದೆ? ದೇವರ ಆಶೀರ್ವಾದವಿದೆ, ಅಭಿಷೇಕವಿದೆ. ಮತ್ತ ಏನಿದೆ ಗೊತ್ತಂದ್ರೆ, ಯೇಸು ಸ್ವಾಮಿ ಅವ್ರು ಹೇಳಿದಂತ ಮಾತುಗಳನ್ನು ಕೇಳಿಕೊಂಡು ನಡೆದಿದ್ದಾರೆ. ಏನಿದೆ? ಪರಲೋಕ ರಾಜ್ಯವಿದೆ. ಹಲ್ಲೆಲೂಯ. ಅದನ್ನು ಹೇಳುವಂತ ಮಾತೇನಂತಂದ್ರೆ, ನೀವೆಷ್ಟೇ ಕಷ್ಟದಲ್ಲಿರ್ರಿ, ಎಂತ ಬಾಧದಲ್ಲಿರ್ರಿ, ನಾನು ನಿಮ್ಮನ್ನು ಕಾಪಾಡ್ತೇನೆ. ವೈರಿಗಳು ಓಡು ಹೋಗುವಂತೆ ಮಾಡುವ ಸರ್ವಶಕ್ತನು ನನ್ನ ಯೇಸು. ನಿಮ್ಮಲ್ಲಿರುವಂತ ವೈರಿಗಳನ್ನು, ಏಸಾಯಿತನಗಳನ್ನು, ನಿಮ್ಮನ್ನು ಬಾಧ ಮಾಡುವ
ಅವೆಲ್ಲ ಓಡಿ ಹೋಗುತ್ತವೆ. ಹಲ್ಲೆಲೂಯ. ಇವತ್ತಿನ ಕುಟುಂಬದಲ್ಲಿ ಏನು ಬಾಧೆ ಮಾಡುತ್ತೇನೆ ಇದು, ಯಾವುದು ಸಮಸ್ಯೆ ಆಟಕ್ಕೆ ಆಗುತ್ತೆ ಇದು, ನಿಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲೇನು, ನಿಮ್ಮ ಮನೆಯಲ್ಲಿ ಪ್ರೀತಿ ಇಲ್ಲೇನು, ಸೈತನ ಆಟಕ್ಕೆ ಮಾಡುತ್ತಾನೆ ಇದು, ಇವತ್ತಾಗೆಲ್ಲ ಓಡಿ ಹೋಗುತ್ತದೆ ದೇವರು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯ. ಈಗ ದೇವರು ಹೇಳುವಂತ ಮಾತೇನ್ರಿ, ಇವತ್ತು ನಿಮ್ಮ ಮನೆಯಲ್ಲಿ ಯಾವುದಿರಲ್ಲ, ಎಲ್ಲ ದೇವರಲ್ಲಿ ಓಡಿ ಹೋಗುತ್ತವೆ. ನಾವೇನ್ ಮಾಡ್ಬೇಕ್ರಿ? ದೇವರನ್ನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಮೋಶೆ ದೇವರಲ್ಲಿ ಬೇಡಿಕೊಂಡಾಗ ದೇವರು ಸಹಾಯ ಮಾಡಿದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ದೇವರು ಹೇಳುವಂತ ಮಾತೇನಂತಂದರೆ ಏನ್ರಿ, ಏನಂತ, ಅಪಾಯದಿಂದ ಬಿಡಿಸಲು ಆತನು ನಮ್ಮ ಯೇಸು ಸ್ವಾಮಿ